ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಪಾಲಿಗ್ಯಾಮಿ ವಿಲ್ ಬಿಕಮ್ ಕ್ರಿಮಿನಲ್ ಅಫೆನ್ಸ್ ಇನ್ ಅಸ್ಸಾಂ. ಅಸ್ಸಾಮಿಗೆ ಸಂಬಂಧಪಟ್ಟಂತ ವಿಷಯ. ಬಹುಪತ್ನಿತ್ವಕ್ಕೆ ನಿಷೇಧವನ್ನು ಹೇರಲಿಕ್ಕೆ ಒಂದು ಕಾಯ್ದೆಯನ್ನ, ಮಸೂದೆಯನ್ನ ಮುಂದೆ ಇಡ್ತಾ ಇದ್ದಾರೆ. ದ ಬಿಲ್ ಪ್ರಪೋಸಸ್ ಜೈಲ್ to 7 years and heavy fines for anyone who enters into second marriage while the first marriage is still valid. ಅಂದ್ರೆ ಈಗಾಗಲೇ ಒಂದು ಮದುವೆ ಆಗಿರ್ತಾರೆ, ಮದುವೆ ಮಾನ್ಯತೆ ಇರುತ್ತೆ. ಮಾನ್ಯತೆ ಇರಬೇಕಾದ್ರೆ ಎರಡನೇ ಮದುವೆಯನ್ನ ಮಾಡ್ಕೊಳ್ಳೋರಿಗೆ 7 ವರ್ಷಗಳ ಜೈಲು ಶಿಕ್ಷೆ ಮತ್ತೆ ದೊಡ್ಡ ಪ್ರಮಾಣದ ದಂಡವನ್ನ ವಿಧಿಸಲಿಕ್ಕೆ ಇದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹೈಡಿಂಗ್ ಅನ್ ಎಕ್ಸಿಸ್ಟಿಂಗ್ ಮ್ಯಾರೇಜ್ ಇಸ್ ಆಲ್ಸೋ ಪನಿಷಬಲ್. ಈಗಾಗಲೇ ಒಂದು ಮದುವೆ ಆಗಿದ್ದು ಅದನ್ನ ಮರೆಮಾಚಿದ್ರೆ ಸಹ ಅದಕ್ಕೆ ಶಿಕ್ಷೆಗಳಿದೆ. Applies to most residents but not scheduled tribes. Law will apply across Assam, including people who marry outside the state. ಅಂದ್ರೆ ಅಸ್ಸಾಂನ ಒಳಗಿರುವಂತಹ ಅಸ್ಸಾಂ ರಾಜ್ಯದವರಿಗೆ ಎಲ್ಲವರಿಗೂ ಇದು ಅಪ್ಲೈ ಆಗುತ್ತೆ. ಆದ್ರೆ ಇದರಲ್ಲಿ ನೋಡಿ, ಬಟ್ ಇಟ್ ವಿಲ್ ನಾಟ್ ಅಪ್ಲೈ scheduled tribes or area under 6th schedule where customary law allows multiple marriages. ಆದ್ರೆ ಈ ಒಂದು ಕಾಯ್ದೆ 6ನೇ ಶೆಡ್ಯೂಲ್ ಅಡಿಯಲ್ಲಿ ಇರುವಂತಹ ಅಥವಾ ಪರಿಶಿಷ್ಟ ಪಂಗಡಗಳಿಗೆ ಅನ್ವಯ ಆಗೋದಿಲ್ಲ. ಯಾಕಂದ್ರೆ ಅವರ ಒಂದು ಕಸ್ಟಮರಿ ಲಾಗಳು, ಸಾಂಪ್ರದಾಯಿಕತೆಯನ್ನ ಗೌರವಿಸಲಿಕ್ಕೆ ಅವರಿಗೆ ಈ ಒಂದು ಕಾರಣದಿಂದ ಅವರನ್ನು ಹೊರಗಡೆ ಇಟ್ಟಿದ್ದಾರೆ. ಅವರಿಗೆ ಬಹುಪತ್ನಿತ್ವ ಅಥವಾ ಪಾಲಿಗ್ಯಾಮಿಗೆ ಸಂಬಂಧಪಟ್ಟ ಹಾಗೆ ಅವಕಾಶವನ್ನು ನೀಡ್ತಾರೆ. ಪನಿಷ್ಮೆಂಟ್ ಫಾರ್ ಅದರ್ಸ್ ಹೂ ಹೆಲ್ಪ್ ಆರ್ ಹೈಡ್ ಸಚ್ ಮ್ಯಾರೇಜಸ್. ಮದುವೆ ಆಗೋರಿಗೆ ಮಾತ್ರ ಅಲ್ಲ, ಪ್ರೀಸ್ಟ್ಗಳು, ಕಾಝೀಸ್, and anyone who knowingly performs or hides an illegal second marriage will also be punished. ಅಂದ್ರೆ ಇದನ್ನ ನೆರವು ನೀಡುವವರಿಗೆ, ಇಂಥ ಮದುವೆಗೆ ನೆರವು ಮಾಡಿ ಪಾದ್ರಿಗಳು, ಪೂಜಾರಿಗಳು ಅಥವಾ ಕಾಜಿಗಳಿರಬಹುದು, ಅವರಿಗೂ ಸಹ ಇದರಲ್ಲಿ ಶಿಕ್ಷೆ ಇದೆ. ಅಪರಾಧಕ್ಕೆ ಪ್ರಚೋದನೆ ನೀಡೋರಿಗೆ 1.5 ಲಕ್ಷದವರೆಗೆ ದಂಡ, 2 ವರ್ಷದವರೆಗೆ ಜೈಲು ಶಿಕ್ಷೆ ಸಹ ಇದರಲ್ಲಿ ವಿಧಿಸಲಿಕ್ಕೆ ಮುಂದಾಗಿದ್ದಾರೆ. ಎರಡನೇ ವಿಷಯ, ಹ್ಯಾರಿಯರ್ಸ್ ಮೈಗ್ರೇಟ್ ಟು ಇಂಡಿಯಾ ಬಟ್ ಗ್ರಾಸ್ ಲ್ಯಾಂಡ್ಸ್ ಆರ್ ಶ್ರಿಂಕಿಂಗ್. ಭಾರತಕ್ಕೆ ವಲಸೆ ಬರುವಂತಹ ಹ್ಯಾರಿಯರ್ ಹಕ್ಕಿಗಳ ಸಂಖ್ಯೆ ಇಳಿಕೆ ಆಗ್ತಾ ಇದೆ. ಮೈಗ್ರೇಟ್ ಫ್ರಮ್ ಸೆಂಟ್ರಲ್ ಏಷ್ಯಾ, ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬರುತ್ತವೆ. ಇವು ಸುಮಾರು 5,000 ಕಿಲೋಮೀಟರ್ನ ದಾಟಿ ಪ್ರತಿ ವರ್ಷ ಚಳಿಗಾಲದಲ್ಲಿ ಭಾರತಕ್ಕೆ ಬರುತ್ತೆ. ದೇ ಕಮ್ ಮೇನ್ಲಿ ಟು ಗ್ರಾಸ್ಲ್ಯಾಂಡ್ಸ್, ಹುಲ್ಲುಗಾವಲಿಗಳಿಗೆ ಆಗಮಿಸುತ್ತವೆ. ಬಟ್ ದೀಸ್ ಹ್ಯಾಬಿಟ್ಯಾಟ್ಸ್ ಆರ್ ಫಾಸ್ಟ್ ಡಿಸಪಿಯರಿಂಗ್ ಡ್ಯೂ ಟು ಲ್ಯಾಂಡ್ ಯೂಸ್ ಚೇಂಜಸ್. ಆದ್ರೆ ಈಗಿನ ಒಂದು ನಗರೀಕರಣ ಆಗಿರಬಹುದು ಅಥವಾ ಮಾನವನ ಚಟುವಟಿಕೆಗಳಿಂದಾಗಿ ಗ್ರಾಸ್ಲ್ಯಾಂಡ್ಗಳ ಒಂದು ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಈ ಹಕ್ಕಿಗಳ ಸಂಖ್ಯೆಯಲ್ಲಿ ಇಳಿಕೆಯನ್ನು ನಾವು ಕಾಣ್ತಾ ಇದ್ದೇವೆ. ಡಿಕ್ಲೈನಿಂಗ್ ನಂಬರ್ಸ್ ಅಟ್ ಟ್ರೆಡಿಷನಲ್ ರೂಸ್ಟಿಂಗ್ ಸೈಟ್ಸ್. ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ಸಾಂಪ್ರದಾಯಿಕ ತಾಣಗಳು ಸಹ ಇಳಿಕೆ ಆಗ್ತಾ ಇದೆ. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ಲೇಸಸ್ ಲೈಕ್ ಮಡಿವಾಳ ಲೇಕ್ ಅಂಡ್ ಹೆಸರುಘಟ್ಟ ಒನ್ಸ್ ಹೋಸ್ಟೆಡ್ 80 to 90 ಹ್ಯಾರಿಯರ್ಸ್. Now researchers see only a few, as low as 8, showing steep decline. ಒಂದು ಕಾಲದಲ್ಲಿ ಮಡಿವಾಳ ಲೇಕ್, ಹೆಸರುಘಟ್ಟ ಈ ಒಂದು ಪ್ರದೇಶದಲ್ಲಿ 80 ರಿಂದ 90 ಹ್ಯಾರಿಯರ್ ಪಕ್ಷಿಗಳಿರ್ತಾ ಇದ್ವು. ಆದ್ರೆ ಈಗ ನಿಧಾನವಾಗಿ ಅವುಗಳ ಸಂಖ್ಯೆ 8ಕ್ಕೆ ಇಳಿದ್ಬಿಟ್ಟಿದೆ. ಅಂದ್ರೆ ಯಾವ ಪ್ರಮಾಣದಲ್ಲಿ ನಮ್ಮ ಚಟುವಟಿಕೆಗಳು ಪರಿಸರದ ಮೇಲೆ, ಪಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ನಾವು ನೋಡಬಹುದು ಇಲ್ಲಿ. Habitat loss is pushing the birds to move more. ಅಲ್ವಾ? ಗ್ರಾಸ್ಲ್ಯಾಂಡ್ಸ್ ಆರ್ ಬಿಂಗ್ ಕನ್ವರ್ಟೆಡ್ ಫಾರ್ ಪ್ಲಾಂಟೇಶನ್, ಗ್ರೇಸಿಂಗ್ ಆರ್ ಡೆವಲಪ್ಮೆಂಟ್. ಈ ಹುಲ್ಲುಗಾವಲುಗಳನ್ನ ಪ್ಲಾಂಟೇಶನ್ಗಳಿಗೋಸ್ಕರ, ಗ್ರೇಸಿಂಗ್ಗೋಸ್ಕರ, ಮೇವು ಅದಕ್ಕೋಸ್ಕರ, ತೋಟಗೋಸ್ಕರ ಅದನ್ನ ಪರಿವರ್ತನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಹಕ್ಕಿಗಳಿಗೆ ಸುರಕ್ಷಿತ ತಾಣ ಸಿಕ್ಕೋದಿಲ್ಲ, ಹ್ಯಾಬಿಟ್ಯಾಟ್ ಲಾಸ್ ಆಗ್ತಾ ಇದೆ. ದಿಸ್ ಇಸ್ ಫೋರ್ಸಿಂಗ್ ದ ಹ್ಯಾರಿಯರ್ಸ್ ಟು ಸರ್ಚ್ ಹಾರ್ಡರ್ ಫಾರ್ ಸೇಫ್ ಪ್ಲೇಸಸ್. ಈ ಪ್ರದೇಶಗಳನ್ನು ಬಿಟ್ಟು ಇನ್ನಷ್ಟು ಸುರಕ್ಷಿತ ತಾಣಗಳನ್ನು ಅವರು ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಅಫೆಕ್ಟಿಂಗ್ ದರ್ ಹೆಲ್ತ್ ಅಂಡ್ ಸರ್ವೈವಲ್. ಅವರ ಒಂದು ಆರೋಗ್ಯ ಮತ್ತೆ ಉಳಿಯುವ ಒಂದು ಸಾಮರ್ಥ್ಯ, ಸರ್ವೈವಲ್, ಇದಕ್ಕೆ ಇದು ಅಫೆಕ್ಟ್ ಮಾಡ್ತಾ ಇದೆ. ಇನ್ನು ಇಂಡಿಯಾ ಸೇಸ್ ಅರುಣಾಚಲ್ ಪ್ರದೇಶ್ ಇಸ್ ಫುಲ್ಲಿ ಅಂಡ್ ಪರ್ಮನೆಂಟ್ಲಿ ಪಾರ್ಟ್ ಆಫ್ ಇಂಡಿಯಾ. ಚೀನಾದಲ್ಲಿ ಏನಾಯ್ತು ಅಂತಂದ್ರೆ, ಒಬ್ರು ಪ್ರೇಮ ಪಾಂಗ್ಡೋ ಅನ್ನೋರನ್ನ 18 ಗಂಟೆಗಳ ಕಾಲ ಬಂಧಿಸಿಟ್ಟಿದ್ರು. ಅಂತಂದ್ರೆ ಬಂಧಿಸೋದು ಅಂತಂದ್ರೆ ಅವರನ್ನ ಹಾಗೆ ಬೇರೆ ಚಟುವಟಿಕೆ ಮಾಡಿದಾಗೆ ಇಟ್ಟಿದ್ರು. ಯಾಕಂತಂದ್ರೆ ಅವರು ಅರುಣಾಚಲ ಪ್ರದೇಶದವರು, ಅವ್ರ ಹತ್ರ ಇರೋದು ಭಾರತದ ಪಾಸ್ಪೋರ್ಟು. ಚೀನಾ ಏನ್ ಹೇಳ್ತು ಅಂತಂದ್ರೆ, ಅರುಣಾಚಲ ಪ್ರದೇಶ ಭಾರತಕ್ಕೆ ಸೇರಿಲ್ಲ, ಅದು ಚೀನಾಕ್ಕೆ ಸೇರಿತ್ತು.
ಚೀನಾದ ಪಾಸ್ಪೋರ್ಟ್ ಬೇಕು ಅನ್ನೋ ಒಂದು ಕಾರಣದಿಂದಾಗಿ ಅವನ್ನ 18 ಗಂಟೆಗಳ ಕಾಲ ಹಾಗೆ ನಿಲ್ಲಿಸಿಟ್ಟಿತು. ಬರಾಬರ್. ಇಲ್ಲಿ ನೋಡಿ, ಆಫ್ಟರ್ ಚೀನಾ ಡಿಟೈನ್ಡ್ ಅನ್ ಇಂಡಿಯನ್ ಸಿಟಿಸನ್ ಫ್ರಮ್ ಅರುಣಾಚಲ್ ಪ್ರದೇಶ್ ಅಟ್ ಶಾಂಘೈ ಏರ್ಪೋರ್ಟ್, the Indian government strongly stated that Arunachal Pradesh is an integral and inalienable part of India. ಈ ಘಟನೆ ಆದ್ಮೇಲೆ ಭಾರತ ಏನ್ ಹೇಳ್ತಾ ಇದೆ, ಅರುಣಾಚಲ ಪ್ರದೇಶ ಅನ್ನೋದು ಭಾರತದ ಅವಿಭಾಜ್ಯ ಮತ್ತೆ ಅನಿವಾರ್ಯವಾದಂತಹ ಭಾಗ. ಇಂಟಿಗ್ರಲ್ ಮತ್ತೆ ಇನ್ಏಲಿಯನೇಬಲ್, ಅದನ್ನ ಬೇರೆಯವರು ಕಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಇಂಡಿಯನ್ ವುಮೆನ್ ಪ್ರೇಮಾ ಕಾಂಗ್ಬೋಕ್ was held for 18 hours because Chinese officials claimed her passport was invalid since her birthplace is Arunachal Pradesh, which China wrongly claims as its territory. ಚೀನಾ ಪ್ರಕಾರ ಅರುಣಾಚಲ ಪ್ರದೇಶ ಅನ್ನೋದು ಚೀನಾಕ್ಕೆ ಸೇರಿದ್ದು, ಹಾಗಾಗಿ ಇದರಲ್ಲಿ ಭಾರತದ ಪಾಸ್ಪೋರ್ಟ್ ಇದೆ ಅನ್ನೋ ಕಾರಣಕ್ಕಾಗಿ ಅವರನ್ನ ತಡೆ ಹಿಡಿದಿದ್ರು. ಇಂಡಿಯಾ ಸೇಸ್ ಚೀನಾ ವೈಲೇಟೆಡ್ ಇಂಟರ್ನ್ಯಾಷನಲ್ ಟ್ರಾವೆಲ್ ರೂಲ್ಸ್. ಇದಕ್ಕೆ ಭಾರತ ಮೊದಲೇ ಹೇಳಿದಾಗೆ ಅರುಣಾಚಲ ಪ್ರದೇಶ ಭಾರತಕ್ಕೆ ಸೇರಿದ್ದು ಅಂತ ಹೇಳಿದೆ. ಇದರ ಜೊತೆ ಇಂಡಿಯಾ ಸೆಡ್ ಚೀನಾಸ್ ಆಕ್ಷನ್ಸ್ ಬ್ರೋಕ್ ಇಂಟರ್ನ್ಯಾಷನಲ್ ಏರ್ ಟ್ರಾವೆಲ್ ಕನ್ವೆನ್ಷನ್ಸ್. ಅಂತಾರಾಷ್ಟ್ರೀಯ ವಿಮಾನಯಾನ ಕನ್ವೆನ್ಷನ್ಗಳನ್ನ, ನಿಯಮಗಳನ್ನ ಚೀನಾ ಉಲ್ಲಂಘಿಸ್ತಾ ಇದೆ. ಅಂಡ್ ಈವನ್ ಚೀನಾ ಓನ್ ರೂಲ್ಸ್ ದಟ್ ಅಲೋ ವೀಸಾ ಫ್ರೀ ಟ್ರಾನ್ಸಿಟ್ ಫಾರ್ 24 hours. The issue has been taken up strongly with China. ಮುಖ್ಯವಾಗಿ ಇಂತಹ ಒಂದು ಇಶ್ಯೂಗಳನ್ನ ಬಲವಾಗಿ ಪ್ರಸ್ತಾಪನೆ ಮಾಡ್ತಾ ಇದೆ ಭಾರತ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಹೋಗುತ್ತೆ ಅಂತಲ್ಲ, ಇಲ್ಲಿಂದ ಇಲ್ಲಿಗೆ ಮುಗಿಸಿದ್ರೆ ಈಸಿಯಾಗಿ ಇಶ್ಯೂ ಸಾಲ್ವ್ ಆಗುತ್ತೆ. ಅಂದ್ರೆ ಚೀನಾದ ಮತ್ತೆ ಪ್ರತಿಕ್ರಿಯೆ ಏನ್ ಕೊಡ್ತಾರೆ ಅಂತ ನೋಡ್ಬೇಕು. ಮುಂದಿನ ವಿಷಯ ನೋಡೋಣ. 60% ಆಫ್ ಇಂಡಿಯನ್ ಡಿಸ್ಟ್ರಿಕ್ಟ್ಸ್ ಬ್ರೀತ್ ಪೊಲ್ಯೂಟೆಡ್ ಏರ್ ಆಲ್ ಇಯರ್. ನೋಡಿ, ಭಾರತದಲ್ಲಿ ಇರುವಂತಹ 60% ಜಿಲ್ಲೆಗಳಲ್ಲಿ ವರ್ಷವಿಡೀ ವಾಯು ಮಾಲಿನ್ಯ ಇರುತ್ತೆ. ಒಂದು ಅಧ್ಯಯನದ ಪ್ರಕಾರ ನೋಡಿ, a study shows that 447 out of 749 districts, 749 ಜಿಲ್ಲೆಗಳಲ್ಲಿ 447 ಜಿಲ್ಲೆಗಳು ವರ್ಷವಿಡೀ ಏನು PM 2.5 ಪೊಲ್ಯೂಷನ್ ಅಬೌವ್ ಸೇಫ್ ಲಿಮಿಟ್ಸ್ ಥ್ರೂ ಔಟ್ ದಿ ಇಯರ್. ಮಾಲಿನ್ಯವನ್ನ ಹೊಂದಿರುವಂತಹ ಗಾಳಿ PM 2.5 ಮಾಲಿನ್ಯ ಶ್ವಾಸಕೋಶಕ್ಕೆ ಹೋಗಿ ರಕ್ತವನ್ನ ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಸೊ ನಾಟ್ ಜಸ್ಟ್ ಇನ್ ವಿಂಟರ್, ದಿಸ್ ಮೀನ್ಸ್ ಟಾಕ್ಸಿಕ್ ಏರ್ ಇಸ್ ನೌ ಅ ಇಯರ್ ರೌಂಡ್ ಪ್ರಾಬ್ಲಮ್. ಮೊದಲೆಲ್ಲ ಈ ಟಾಕ್ಸಿಕ್ ಏರ್ ಅನ್ನೋದು ಚಳಿಗಾಲದ ಸಮಸ್ಯೆ ಆಗಿತ್ತು, ಆದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇದು ವರ್ಷ ಪೂರ್ತಿ ಈ ಜಿಲ್ಲೆಗಳಲ್ಲಿ ಕಂಡು ಬರ್ತಾ ಇದೆ. ಪೊಲ್ಯೂಷನ್ ವರ್ಸ್ಟ್ ಇನ್ ಡೆಲ್ಲಿ, ಅಸ್ಸಾಂ ಅಂಡ್ ಪಾರ್ಟ್ ಆಫ್ ದಿ ನಾರ್ತ್ ಅಂಡ್ ಈಸ್ಟ್. ಇದು ಜಾಸ್ತಿ ಆಗಿರೋದು ಕಂಡು ಬರ್ತಾ ಇರೋದು ಇಲ್ಲಿ ದೆಹಲಿಯಲ್ಲಿ, ಅಸ್ಸಾಂ ಮತ್ತೆ ಉತ್ತರ ಮತ್ತೆ ಪೂರ್ವ ರಾಜ್ಯಗಳಲ್ಲಿ. ಅದನ್ನ ನಾವು ಬಿಗ್ಗೆಸ್ಟ್ ಪೊಲ್ಯೂಷನ್ ಹಾಟ್ಸ್ಪಾಟ್ ಅಂತ ಕರೀತೇವೆ. ನಾರ್ಥನ್ ಅಂಡ್ ಈಸ್ಟರ್ನ್ ಸ್ಟೇಟ್ಸ್ ರಿಮೇನ್ ಬಿಗ್ಗೆಸ್ಟ್ ಪೊಲ್ಯೂಷನ್ ಹಾಟ್ಸ್ಪಾಟ್ಸ್. ವಿಂಟರ್ ಇಸ್ ಸ್ಟಿಲ್ ದ ಡರ್ಟಿಯೆಸ್ಟ್ ಸೀಸನ್. ಚಳಿಗಾಲದಲ್ಲಿ ಜಾಸ್ತಿ ಕಂಡು ಬರ್ತಾನೆ ಇದೆ ಮಾಲಿನ್ಯ. ಮಾನ್ಸೂನ್ ದ ಕ್ಲೀನೆಸ್ಟ್. ಮಾನ್ಸೂನ್ ಆದಾಗ ವಿಂಡ್ ಫ್ಲೋ ಆಗುತ್ತೆ ಮತ್ತೆ ಬೇರೆ ಬೇರೆ ಸರ್ಕ್ಯುಲೇಷನ್ ಇಂದಾಗಿ ಸ್ವಲ್ಪ ವಾತಾವರಣ ಕ್ಲೀನ್ ಆಗಿರುತ್ತೆ. ಅಬೌಟ್ 82% ಡಿಸ್ಟ್ರಿಕ್ಟ್ಸ್ ಶೋ ದ ವರ್ಸ್ಟ್ ಪೊಲ್ಯೂಷನ್ ಇನ್ ವಿಂಟರ್. ಜಾಸ್ತಿ 82% ಜಿಲ್ಲೆಗಳು ಮಾಲಿನ್ಯ ಜಾಸ್ತಿ ಇರೋದು ಯಾವಾಗ ಅಂತ ಹೇಳಿದಾವೆ ಅಂತಂದ್ರೆ ಡಿಸೆಂಬರ್ ನಿಂದ ಫೆಬ್ರವರಿ ಒಂದು ಅವಧಿಯಲ್ಲಿ. ಪೊಲ್ಯೂಷನ್ ಡ್ರಾಪ್ಸ್ ಡ್ಯೂರಿಂಗ್ ದಿ ಮಾನ್ಸೂನ್ ಸೀಸನ್ ವೆನ್ ದ ರೇನ್ ಕ್ಲೀನ್ಸ್ ದ ಏರ್. ಮೊದಲೇ ನೋಡಿದ ಹಾಗೆ ಮಾನ್ಸೂನ್ ಅವಧಿಯಲ್ಲಿ ರೇನ್ ಇಂದಾಗಿ ಪೊಲ್ಯೂಷನ್ ಕ್ಲೀನ್ ಆಗ್ತಾ ಇರುತ್ತೆ. ಇದಾದ್ಮೇಲೆ ರುಪಿ ಇಸ್ ಏಷಿಯಾಸ್ ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ ಇನ್ 2025. ಈ ವರ್ಷದ 2025ರ ಒಂದು ಅಂಕಿಅಂಶಗಳ ಪ್ರಕಾರ ರೂಪಾಯಿ ಮೌಲ್ಯ ಬಹಳ ಕುಸಿತವನ್ನು ಕಾಣ್ತಾ ಇದೆ. ಏಷ್ಯಾದಲ್ಲೇ ಅತ್ಯಂತ ದುರ್ಬಲವಾದಂತಹ ಕರೆನ್ಸಿ, ಕಳಪೆ ಪರ್ಫಾರ್ಮೆನ್ಸ್ ಇರುವಂತಹ ಕರೆನ್ಸಿ ಅಂತ ಹೇಳ್ತಾ ಇದ್ದಾರೆ. ಇಂಡಿಯನ್ ರುಪಿ ಹ್ಯಾಸ್ ಫಾಲನ್ 4.3% ಅಗೇನ್ಸ್ಟ್ ದ US ಡಾಲರ್. US ಡಾಲರ್ ಎದುರು 4.3% ಕುಸಿತವನ್ನು ಕಾಣ್ತಾ ಇದೆ, ಮೇಕಿಂಗ್ ಇಟ್ ದಿ ವೀಕೆಸ್ಟ್ ಕರೆನ್ಸಿ ಇನ್ ಏಷ್ಯಾ ದಿಸ್ ಇಯರ್. ಮೇ ಫಾಲ್ ಫರ್ದರ್ ಟು 90 rupees per US ಡಾಲರ್. ಇನ್ನು ಮುಂದೆ ಸಹ ಇದು ರುಪಿ ಮೌಲ್ಯ ಕುಸಿತವನ್ನು ಕಂಡು 90 ರೂಪಾಯಿಗೂ ತಲುಪಬಹುದು. Analysts warn that if the India-US trade deal is delayed, rupee could weaken further, touch 90 per dollar. ಒಂದು ವೇಳೆ ನಮ್ಮ ಮತ್ತೆ ಅಮೆರಿಕಾದ ಟ್ರೇಡ್ ವ್ಯಾಪಾರ ಒಪ್ಪಂದ ವಿಳಂಬ ಆಗ್ಬಿಟ್ರೆ ಆವಾಗ ಇನ್ನಷ್ಟು ದುರ್ಬಲಗೊಳ್ತಾ ಹೋಗಬಹುದು ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಗ್ಲೋಬಲ್ ಫ್ಯಾಕ್ಟರ್ಸ್ ಕಾಸಿಂಗ್ ದಿ ಫಾಲ್. ಅದರಲ್ಲೂ ಯಾವ್ಯಾವ ಫ್ಯಾಕ್ಟರ್ಗಳು? US-ನ ಟ್ಯಾರಿಫ್ ಇರಬಹುದು, ಎಕ್ಸ್ಪೆನ್ಸಿವ್ ಮೆಟಲ್, ಸ್ಟ್ರಾಂಗ್ ಡಾಲರ್ ಮತ್ತೆ ಇಂಡಿಯಾಸ್ ರೆಕಾರ್ಡ್ ಟ್ರೇಡ್ ಡೆಫಿಸಿಟ್. ಎಲ್ಲದರಿಂದಾಗಿ ನಮ್ಮ ರುಪಿಗೆ ಜಾಸ್ತಿ ಪ್ರೆಷರ್ ಬರ್ತಾ ಇದೆ. ಇನ್ನು ಕ್ಲೈಮೇಟ್ ಚೇಂಜ್ ಇಸ್ ಹರ್ಟಿಂಗ್ ಅಸ್ಸಾಂ ಟೀ ಪ್ರೊಡಕ್ಷನ್. ಹವಾಮಾನ ಬದಲಾವಣೆ ಅನ್ನೋದು ಕೇವಲ ಇಲ್ಲಿ ಮಾತ್ರ ಅಲ್ಲ, ತುಂಬಾ ಕಡೆ ನಾವು ನೋಡ್ತಾ ಇದ್ದೇವೆ. ಈಗ ಅಸ್ಸಾಂನ ಟೀ ಉತ್ಪಾದನೆಯ ಮೇಲೂ ಸಹ ಅದು ಪರಿಣಾಮವನ್ನು ಬೀರ್ತಾ ಇದೆ.
Assam's tea gardens are facing rising temperature, erratic rainfall, ಅಸ್ತವ್ಯಸ್ತವಾದಂಥ ಮಳೆ, ಪೆಸ್ಟ್ ಕೀಟಗಳು, and declining soil moisture, ಮಣ್ಣಿನ ತೇವಾಂಶ ಕಡಿಮೆ ಆಗ್ತಾ ಇರೋದು, ಮೇಕಿಂಗ್ tea leaves wilt, blacken and grow unpredictably. ಇದರಿಂದ ಚಹಾದ ಎಲೆಗಳು ಬಾಡೋಗುತ್ತೆ, ಕಪ್ಪಾಗುತ್ತೆ, ಮತ್ತೆ ಅನ್ಪ್ರೆಡಿಕ್ಟಬ್ಲಿ, ಅಂದ್ಕೊಂಡಾಗ ಬೆಳೆಯೋದಿಲ್ಲ. ಅದನ್ನ ನಿರೀಕ್ಷೆ ಯಾವ ತರ ಇರುತ್ತೋ ಅದಾಗೆ ಅದು ಬೆಳೆಯೋದಿಲ್ಲ. ಟೀ ಪ್ರೈಸಸ್ ಆರ್ ಸ್ಟಾಗ್ನೆಂಟ್ ಡಿಸ್ಪೈಟ್ ರೈಸಿಂಗ್ ಕಾಸ್ಟ್. ಆದ್ರೆ ಈ ಕಡೆ ನೋಡಿ, ಟೀ ಪ್ರೈಸಸ್ ಅದೇ ತರ ಇದೆ, ಕಾಸ್ಟ್ ರೈಸ್ ಆಗ್ತಾ ಇದೆ, ಖರ್ಚು, ಆದ್ರೆ ಅದರ ಪ್ರೈಸ್ ಒಂದೇ ತರ ಇದೆ. ಈವನ್ ಆಸ್ ಕ್ಲೈಮೇಟ್ ಶಾಕ್ಸ್ ಇನ್ಕ್ರೀಸ್ ಎಕ್ಸ್ಪೆನ್ಸಸ್, ಉದಾಹರಣೆಗೆ ವೇಜಸ್, ಕೆಮಿಕಲ್ಸ್, ಇರಿಗೇಷನ್, ಲಾಜಿಸ್ಟಿಕ್ಸ್, ಇದಕ್ಕೆಲ್ಲ ಖರ್ಚಾಗುತ್ತಲ್ವಾ. ಟೀ ಪ್ರೈಸಸ್ ಹ್ಯಾವ್ ಗ್ರೋನ್ ವೆರಿ ಸ್ಲೋಲಿ, ಬಹಳ ನಿಧಾನಗತಿಯಲ್ಲಿ ಅದರ ಪ್ರೈಸ್ ಏರಿಕೆ ಆಗ್ತಾ ಇದೆ. ಲಿವಿಂಗ್ ಟೀ ಗ್ರೋವರ್ಸ್ ವಿತ್ ಶ್ರಿಂಕಿಂಗ್ ಪ್ರಾಫಿಟ್ಸ್, ಈಗ ಪ್ರೈಸ್ ಅಷ್ಟು ಜಾಸ್ತಿ ಆಗಿಲ್ಲ ಅಂತಂದ್ರೆ ಯಾರಿಗೆ ಈಗ ಲಾಸ್ ಆಗ್ತಾ ಇರೋದು ಅಥವಾ ಪ್ರಾಫಿಟ್ ಯಾರಿಗೆ ಕಡಿಮೆ ಆಗ್ತಾ ಇದೆ, ಟೀಯನ್ನ ಬೆಳೆಯುವವರಿಗೆ. ಅಂಡ್ ಲಿಟ್ಲ್ ಮನಿ ಟು ಇನ್ವೆಸ್ಟ್ ಇನ್ ಕ್ಲೈಮೇಟ್ ರೆಸಿಲಿಯಂಟ್ ಪ್ಲಾನ್ಸ್, ಆವಾಗ ಜಾಸ್ತಿ ಹಣ ಕೈಲಿಲ್ಲ ಅಂತಂದ್ರೆ ಕ್ಲೈಮೇಟ್ ರೆಸಿಲಿಯಂಟ್ ಪ್ಲಾಂಟ್ಗಳಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಫ್ಯೂಚರ್ ಟೀ ಕಲ್ಟಿವೇಶನ್ ಮೇ ಶಿಫ್ಟ್ ಟು ನ್ಯೂ ಏರಿಯಾಸ್, ಮುಂದಿನ ದಿನಗಳಲ್ಲಿ studies show that by 2050 many current tea growing zones in Assam may become unsuitable. ಎಷ್ಟೋ ಟೀಯನ್ನು ಬೆಳೆಯುವಂತಹ ಪ್ರದೇಶಗಳು ಅಸ್ಸಾಂನಲ್ಲಿರುವುದು ಅನ್ಸೂಟೇಬಲ್ ಆಗಬಹುದು. ಪಾಸಿಬ್ಲಿ ಪುಷಿಂಗ್ ಕಲ್ಟಿವೇಶನ್ ಟು ಹೈಯರ್ ಆಲ್ಟಿಟ್ಯೂಡ್ಸ್ ಲೈಕ್ ಕರ್ಬಿ ಆಂಗ್ಲಾಂಗ್ ಆರ್ ದಿಮಾ ಹಸಾವೋ. ದಿಸ್ ಥ್ರೆಟನ್ಸ್ ಲೈವ್ಲಿಹುಡ್ ಆಫ್ ಓವರ್ 12 lakh ವರ್ಕರ್ಸ್. 2050 ಆಗೋ ಹೊತ್ತಿಗೆ ಆ ಒಂದು ಲ್ಯಾಂಡ್ ಟೀಯನ್ನು ಬೆಳಲಿಕ್ಕೆ ಯೋಗ್ಯ ಆಗದೆ ಇರಬಹುದು, ಅನ್ಸೂಟೇಬಲ್ ಆಗಬಹುದು. ಆವಾಗ ಸುಮಾರು 12 ಲಕ್ಷ ಜನರಿಗೆ ಇದರಿಂದ ಎಫೆಕ್ಟ್ ಆಗುತ್ತೆ, ಅವರ ಜೀವನೋಪಾಯಕ್ಕೆ ಧಕ್ಕೆ ಬರುತ್ತೆ. ಹಾಗಾಗಿ ಪಾಸಿಬ್ಲಿ ಇದು ಹೈಯರ್ ಆಲ್ಟಿಟ್ಯೂಡ್ಗೆ ಶಿಫ್ಟ್ ಆಗಬಹುದು. ಕರ್ಬಿ ಆಂಗ್ಲಾಂಗ್, ದಿಮಾ ಹಸಾವೋ ಅನ್ನುವಂಥ ಪ್ರದೇಶಗಳಲ್ಲಿ ಅವಾಗ ಟೀಯನ್ನು ಬೆಳಿಬೇಕಾಗಬಹುದು ಹೇಳ್ತಾ ಇದ್ದಾರೆ. ಇನ್ನೊಂದು ಆರ್ಟಿಕಲ್ ಡಿಸ್ಕಸ್ ಮಾಡೋಣ. ಡಿಕೋಡಿಂಗ್ ಪರ್ಸನಾಲಿಟಿ ರೈಟ್ಸ್ ಇನ್ ದ ಏಜ್ ಆಫ್ ಎಐ ಬಂದ್ಮೇಲೆ ಎಲ್ಲ ಫೀಲ್ಡಲ್ಲೂ ದೊಡ್ಡ ಬದಲಾವಣೆ ನೋಡ್ತಾನೆ ಇದ್ದೇವೆ, ಪ್ರತಿದಿನ ಡಿಸ್ಕಸ್ ಮಾಡ್ತಾನೆ ಇದ್ದೇವೆ. ಈಗ ಯಾಕೆ ನ್ಯೂಸ್ ಇದೆ ಅಂತಂದ್ರೆ, ಅಭಿಷೇಕ್ ಬಚ್ಚನ್ ಮತ್ತೆ ಐಶ್ವರ್ಯ ರೈ ಬಚ್ಚನ್ ಅವರು ಗೂಗಲ್ ಮತ್ತೆ ಯೂಟ್ಯೂಬ್ ಮೇಲೆ ಒಂದು ಕೇಸನ್ನ ಲಾಸೂಟ್ ಅನ್ನು ಹಾಕಿದ್ದಾರೆ, ಫೈಲ್ ಮಾಡಿದ್ದಾರೆ. ರೀಸನ್ ಏನು? ಈ ಎಐ ಜನರೇಟೆಡ್ ವಿಡಿಯೋಸ್ಗಳು, ಡೀಪ್ ಫೇಕ್ ವಿಡಿಯೋಸ್ಗಳಂತ ಕರಿತೇವೆ, ಆ ವಿಡಿಯೋಸ್ಗಳ ಮೂಲಕ ಇವರು ಫಿಕ್ಷನಲ್ ಮತ್ತೆ ಎಕ್ಸ್ಪ್ಲಿಸಿಟ್ ಸೀನ್ಗಳು ಇರುವ ಹಾಗೆ ತೋರಿಸಿದ್ದಾರೆ. ಅಲಿಗೇಷನ್ ಏನು? ಅಭಿಷೇಕ್ ಬಚ್ಚನ್ ಮತ್ತೆ ಐಶ್ವರ್ಯ ಏನು ಹೇಳೋದಂತಂದ್ರೆ, ಇದರಿಂದಾಗಿ ಅವರ ರೆಪ್ಯುಟೇಷನ್ ಡ್ಯಾಮೇಜ್ ಆಗ್ತಾ ಇದೆ, ಫಿನಾನ್ಷಿಯಲ್ ಲಾಸ್ ಆಗುತ್ತೆ, ವೈಲೇಷನ್ ಆಫ್ ಪರ್ಸನಾಲಿಟಿ ರೈಟ್ಸ್, ಮತ್ತೆ ಡಿಮ್ಯಾಂಡ್ ಟು ಪ್ರಿವೆಂಟ್ ಸಚ್ ಕಂಟೆಂಟ್ ಫ್ರಮ್ ಟ್ರೈನಿಂಗ್ ಫ್ಯೂಚರ್ ಎಐ ಮಾಡೆಲ್ಸ್. ಮುಂದಿನ ದಿನಗಳಲ್ಲಿ ಎಐ ಮಾಡೆಲ್ನ ಟ್ರೈನ್ ಮಾಡಬೇಕಾದ್ರೆ ಇಂತಹ ಕಂಟೆಂಟ್ಗಳನ್ನ ನಾವು ಕೊಡಬಾರ್ದು. ವಾಟ್ ಆರ್ ಪರ್ಸನಾಲಿಟಿ ರೈಟ್? ಏನಿಲ್ಲಿ ಪರ್ಸನಾಲಿಟಿ ರೈಟ್ ಅಂತ ಬಂತಲ್ವಾ, ಏನು ಹಾಗಂತಂದ್ರೆ ಇದು ಕಂಟ್ರೋಲ್. ಯಾವುದ್ರ ಮೇಲೆ ಕಂಟ್ರೋಲ್ ಇರೋದು? ನಮ್ಮ ನೇಮ್ ಇರಬಹುದು, ಇಮೇಜ್ ಇರಬಹುದು, ಫೇಸ್ ಅಥವಾ ಲೈಕ್ನೆಸ್, ವಾಯ್ಸ್, ಸಿಗ್ನೇಚರ್ ಸ್ಟೈಲ್, ಕ್ಯಾಚ್ ಫ್ರೇಸ್, ಪರ್ಸೋನಾ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ. ಪ್ರೈವೇಸಿ, ಡಿಗ್ನಿಟಿ, ಎಕನಾಮಿಕ್ ಆಟೋನಮಿ ಎಲ್ಲರಿಗೂ ಇದು ಬಹಳ ಮುಖ್ಯ ಆಗಿರುತ್ತಲ್ವಾ. ಎವ್ರಿ ಪರ್ಸನ್ ಹ್ಯಾಸ್ ದಿ ರೈಟ್ ಟು ಸ್ಟಾಪ್ ಅದರ್ಸ್ ಫ್ರಾಮ್ ಮಿಸ್ಯೂಸಿಂಗ್ ದರ್ ಐಡೆಂಟಿಟಿ ಫಾರ್ ಫೇಮ್ ಆರ್ ಪ್ರಾಫಿಟ್. ನಿಮ್ಮ ಒಂದು ಹೆಸರನ್ನ, ನಿಮ್ಮ ಒಂದು ಭಾಷೆ, ಮಾತನಾಡುವ ಶೈಲಿ ಅಥವಾ ನಿಮ್ದು ಒಂದು ಕೆಲವೊಂದು ವಿಡಿಯೋಗಳನ್ನ ಇಟ್ಕೊಂಡು ಬೇರೆ ಯಾರೋ ನಿಮ್ಮ ಅನುಮತಿ ಇಲ್ಲದೆ ತಮ್ಮ ಉದ್ದೇಶಕ್ಕೋಸ್ಕರ ದುರುದ್ದೇಶಕ ಪೂರ್ವಕವಾಗಿ ಅಂದ್ರೆ ಕೆಟ್ಟ ಕೆಲಸಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅವಾಗ ಅದು ತಪ್ಪು ಅನ್ಸುತ್ತಾ ಅಲ್ವಾ ನಿಮ್ಗೆ ಅಲ್ವಾ? ಅದೇ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಐಡೆಂಟಿಟಿಯನ್ನ, ಫೇಮಿಗೋಸ್ಕರ, ಪ್ರಾಫಿಟ್ಗೋಸ್ಕರ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಎಐ ಬಂದ್ಮೇಲೆ ಎಐ ಅಂಡ್ ಡಿಫೇಕ್ ಟೂಲ್ಸ್ ಕ್ಯಾನ್ ರೆಪ್ಲಿಕೇಟ್ ಫೇಸಸ್, ವಾಯ್ಸಸ್ ಅಂಡ್ ಗೆಸ್ಚರ್ಸ್. ಎಐ ಎಲ್ಲವನ್ನ, ಮುಖ್ಯವಾಗಿ ವಿಡಿಯೋ ಇರಬಹುದು, ಆಡಿಯೋ ಇರಬಹುದು, ವಾಯ್ಸ್, ಫೇಸ್ಗಳನ್ನ ರೆಪ್ಲಿಕೇಟ್ ಮಾಡುತ್ತೆ. ಇಂಪರ್ಸನೇಷನ್, ನಿಮ್ಮ ಮುಖ ಇರುತ್ತೆ, ಬೇರೆಯವರ ಒಂದು ಹಾವಭಾವ ಇರಬಹುದು. ಮಿಸ್ಇನ್ಫಾರ್ಮೇಶನ್, ನಿಮ್ಮ ಒಂದು ನೀವು ಇಲ್ಲದೆ ಇರುವಂತಹ ವಿಡಿಯೋದಲ್ಲೂ ನಿಮ್ಮನ್ನ ಸಹ ಸೇರಿಸಿ ಸುಳ್ಳು ಸುದ್ದಿ ಹರಡಬಹುದು. ಎಕ್ಸ್ಟಾರ್ಷನ್, ಬ್ಲ್ಯಾಕ್ ಮೇಲಿಗೋಸ್ಕರ ಯೂಸ್ ಮಾಡ್ಕೊಳ್ಬಹುದು. ರೆಪ್ಯುಟೇಷನ್ ಲಾಸ್ ಆಗುತ್ತೆ, ಎಮೋಷನಲ್ ಡಿಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಸೊ ಎಐ ಕ್ಯಾನ್ ಇವನ್ ಟ್ರೈನ್ ಆನ್ ಅ ಪರ್ಸನ್ಸ್ ಐಡೆಂಟಿಟಿ ವಿತೌಟ್ ಕನ್ಸೆಂಟ್. ಒಬ್ಬ ಪರ್ಸನಿನ ಐಡೆಂಟಿಟಿ ಅವರ ಅನುಮತಿ ಇಲ್ಲದೇನೆ ಬಳಸ್ಕೊಳ್ತಾ ಇದ್ದಾರೆ. ಸೊ ಐಡೆಂಟಿಟಿ ಬಿಕಮ್ಸ್ ಅ ಕಮಾಡಿಟಿ. ಈಗ ನಿಮ್ಮ ಐಡೆಂಟಿಟಿ ಅನ್ನೋದೇ ಒಂದು ಕಮಾಡಿಟಿ ಆಗ್ಬಿಡ್ತಾ ಇದೆ. ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಏನಿದೆ ಇದರ ಬಗ್ಗೆ ಅಂತ ನೋಡೋದಾದ್ರೆ, ಇಂಡಿಯಾದಲ್ಲಿ ಮೊದಲು ನೋಡೋಣ. ಪ್ರೈವೇಸಿ ಪ್ಲಸ್ ಪ್ರಾಪರ್ಟಿ ಎರಡರ ಬಗ್ಗೂ ಹೈಬ್ರಿಡ್ ಅಪ್ರೋಚ್ ಅನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಕೋಡಿಫೈಡ್ ಆಗಿರೋ ಒಂದು ಲಾ ಇಲ್ಲ ನಮ್ಮ ದೇಶದಲ್ಲಿ. ಆರ್ಟಿಕಲ್ 21 ನಮಗೆ ಪ್ರೈವೇಸಿ ಇದೆ,
ಕೋರ್ಟ್ಸ್ ಪ್ರೊಟೆಕ್ಟಿಂಗ್ ಸೆಲೆಬ್ರಿಟೀಸ್ ಇನ್ ರೀಸೆಂಟ್ ಕೇಸಸ್. ರೀಸೆಂಟ್ ಆಗಿರೋ ಕೇಸ್ ನೋಡಿದ್ರೆ ಸೆಲೆಬ್ರಿಟಿಗಳನ್ನ ಕೋರ್ಟ್ ಪ್ರೊಟೆಕ್ಟ್ ಮಾಡ್ತಾ ಇದೆ. ಅಂತಂದ್ರೆ ಅವರು ಮುಂದೆ ಬಂದು ಅದನ್ನ ಫೈಲ್ ಮಾಡ್ತಾರೆ, ಆದ್ರೆ ಸಾಮಾನ್ಯ ಜನರು ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. US ನಲ್ಲಿ ಪ್ರಾಪರ್ಟಿ ಬೇಸ್ಡ್ ಅಪ್ರೋಚ್ ಇದೆ. ಮತ್ತೆ ರೈಟ್ ಆಫ್ ಪಬ್ಲಿಸಿಟಿ, ಅವರು ತಮ್ಮ ಐಡೆಂಟಿಟಿಯನ್ನ, ತಮ್ಮ ವಿಡಿಯೋಗಳನ್ನ, ವಾಯ್ಸ್ ಅನ್ನ ಜನರು ಏನ್ ಮಾಡಬಹುದು, ಮಾನಿಟೈಸ್ ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲಿವಿಸ್ ಆಕ್ಟ್ ಅಂತ ಒಂದು ಲಾ ಸಹ ಇದೆ. ಯುರೋಪಿಯನ್ ಯೂನಿಯನ್ ಅಲ್ಲಿ ಡಿಗ್ನಿಟಿ ಬೇಸ್ಡ್ ಅಂತಂದ್ರೆ ಇದರಲ್ಲಿ ಕನ್ಸೆಂಟ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಇವರು, ಅಲ್ವಾ. ಡೀಪ್ ಫೇಕ್ಸ್ಗಳು ಬಹಳ ಹೈ ರಿಸ್ಕ್ ಅಂತ ಯುನ AI ಆಕ್ಟ್ 2024 ಆಕ್ಟ್ ಹೇಳಿ. ಚೀನಾದಲ್ಲಿ ಸ್ಟ್ರಿಕ್ಟ್ ರೆಗ್ಯುಲೇಷನ್. ಚೀನಾ ಅಂತೂ ನಿಮ್ಗೆ ಗೊತ್ತಿರಬಹುದು, ಕೆಲವೊಂದು ವಿಷಯಗಳಲ್ಲಿ ಅದರಿಂದ ಕಲಿಯೋದು ಬಹಳ ಇದೆ, ಹಲವಾರು ವಿಷಯಗಳಲ್ಲಿದೆ. ಕೋರ್ಟ್ ರೆಕಗ್ನೈಸ್ ವಾಯ್ಸ್ ಆಸ್ ಪರ್ಸನಲ್ ಪ್ರಾಪರ್ಟಿ, ಪೆನಾಲ್ಟೀಸ್ ಫಾರ್ ಡಿಸೆಪ್ಷನ್. ಡಿಸೆಪ್ಷನ್ ಏನಾದ್ರು ಆದ್ರೆ ಪೆನಾಲ್ಟಿ ಇದೆ ಅದಕ್ಕೆ. ವಾಯ್ಸ್ ಅನ್ನೋದು ಪರ್ಸನಲ್ ಪ್ರಾಪರ್ಟಿ ಅದು. ಹಾಗಾಗಿ ಗ್ಲೋಬಲ್ ಲೆವೆಲ್ ಅಲ್ಲಿ AI ಸದ್ದು ಮಾಡ್ತಾ ಇದೆ, ಆದರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಲಾಗಳು ಬೇಕಾದ ಹಾಗೆ ಇರೋದಿಲ್ಲ, ಲೂಪ್ ಹೋಲ್ಗಳು ಇದೆ. ಇಂಡಿಯಾದಲ್ಲಿ ರೀಸೆಂಟ್ ಕೆಲವು ಕೋರ್ಟ್ ಡಿಸಿಷನ್ ನೋಡೋದಾದ್ರೆ, ಅಮಿತಾಬ್ ಬಚ್ಚನ್ ಮತ್ತು ರಜತ್ ನ್ಯಾಗಿ ಇದರಲ್ಲಿ ಪರ್ಸನಾಲಿಟಿ ರೈಟ್ ಅನ್ನು ರೆಕಗ್ನೈಸ್ ಮಾಡ್ತಾರೆ. ಅನಿಲ್ ಕಪೂರ್ ಕೇಸ್ನಲ್ಲಿ AI ಯೂಸ್ ಆಫ್ ಫೇಸ್, ವಾಯ್ಸ್, ಕ್ಯಾಚ್ ಫ್ರೇಸ್ ಅನ್ನ ಬ್ಯಾನ್ ಮಾಡ್ತಾರೆ. ಸೆಲೆಬ್ರಿಟಿಗಳದ್ದು, ಅದರಲ್ಲೂ ಅನಿಲ್ ಕಪೂರ್ ಅವರಿಗೆ ಸಂಬಂಧಪಟ್ಟ ಹಾಗೆ. ಅರಿಜಿತ್ ಸಿಂಗ್ ಕೇಸಲ್ಲಿ ವಾಯ್ಸ್ ಅನ್ನು ಪ್ರೊಟೆಕ್ಟ್ ಮಾಡ್ತಾರೆ, AI ರೆಪ್ಲಿಕೇಶನ್ ಇಂದ ವಾಯ್ಸ್ ಅನ್ನು ಪ್ರೊಟೆಕ್ಟ್ ಮಾಡಲಾಗಿದೆ. ಆದರೂ ಸಹ ನಮಗೇನು ಪ್ರಾಬ್ಲಮ್, ಇಂಡಿಯಾ ಸ್ಟಿಲ್ ಲ್ಯಾಕ್ಸ್ ಅ ಡೆಡಿಕೇಟೆಡ್ ಪರ್ಸನಾಲಿಟಿ ರೈಟ್ಸ್. ಈಗ ಸದ್ಯಕ್ಕಿರೋದು ರಿಯಾಕ್ಟಿವ್. ಪ್ರೊಯಾಕ್ಟಿವ್ ಅಪ್ರೋಚು, ರಿಯಾಕ್ಟಿವ್ ಅಪ್ರೋಚ್ ಅಂತ ಇರುತ್ತೆ. ಪ್ರೊಯಾಕ್ಟಿವ್ ಅಂತ ಪ್ರಿವೆಂಟಿವ್ ಅಂತ ಸಹ ಹೇಳ್ತಾರೆ. ಯಾವುದೋ ಒಂದು ವಿಷಯ ಘಟನೆ ಆಗೋದಕ್ಕಿಂತ ಮೊದಲೇ ನಾವು ಅದಕ್ಕೆ ಸಿದ್ಧರಾಗಿ ಕ್ರಮವನ್ನು ಕೈಗೊಂಡ್ರೆ ಅದು ಪ್ರೊಯಾಕ್ಟಿವ್. ಎಲ್ಲ ಮುಗಿದ ಆದ್ಮೇಲೆ ಹೀಗೆ ಮಾಡಬೇಕಿತ್ತು, ಮುಂದೆ ಯಾವತ್ತು ಹೀಗೆ ಆಗಬಾರ್ದು, ಏನೋ ತಪ್ಪಿನಿಂದ ಪಾಠ ಕಲಿಯೋದು ಅಂತ ಹೇಳ್ತೀವಲ್ವಾ, ಅದು ರಿಯಾಕ್ಟಿವ್ ಅಪ್ರೋಚ್. ಸದ್ಯಕ್ಕೆ ನಮ್ಮ ಹತ್ರ ಇರೋದು ರಿಯಾಕ್ಟಿವ್ ಅಪ್ರೋಚ್. ರಿಯಾಕ್ಟ್ ಮಾಡ್ತೇವೆ ಅಷ್ಟೇ ನಾವು, ಪ್ರೊಯಾಕ್ಟಿವ್ ಆಗಿ ಇನ್ನೂ ಮುಂದುವರೆದಿಲ್ಲ. ರಿಯಾಕ್ಟಿವ್, ನಾಟ್ ಪ್ರಿವೆಂಟಿವ್. ಇನ್ನು ಎಥಿಕಲ್ ಕನ್ಸರ್ನ್ಸ್, AI ಸಂಬಂಧಪಟ್ಟ ಹಾಗೆ ಮೊದಲು ಡಿಸ್ಕಸ್ ಮಾಡಿದ್ದೀವಿ. ಕೀ ರಿಸ್ಕ್ ಡಿಸ್ಕಸ್ಡ್ ಏನಂತಂದ್ರೆ, AI ರೆಪ್ಲಿಕಾಸ್ ಆಫ್ ಡಿಸೀಸ್ಡ್ ಆರ್ಟಿಸ್ಟ್ ವಿತೌಟ್ ಕನ್ಸೆಂಟ್, ಅಲ್ವಾ. ಯಾರಾದರೂ ಈಗಾಗಲೇ ತೀರ್ಕೊಂಡಿದ್ರೆ ಅವರ ಒಂದು AI ಏನ್ ಮಾಡುತ್ತೆ, ಅವರ ವಾಯ್ಸ್ ಇರಬಹುದು, ಅವರ ಒಂದು ಹಾವಭಾವ ಇರಬಹುದು, ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಎಥಿಕಲ್ ಮಿಸ್ಯೂಸ್ ಆಫ್ ಲೆಗೆಸಿ. AI ಸಿಸ್ಟಮ್ಸ್ ಇನ್ಫ್ಲುಯೆನ್ಸಿಂಗ್ ಇಮೋಷನ್ಸ್ ಅಂಡ್ ಕ್ರಿಯೇಟಿಂಗ್ ಡಿಪೆಂಡೆನ್ಸಿ. ಈ AI ಸಿಸ್ಟಮ್ಗಳು ಬಹಳ ಅದನ್ನ ಯೂಸ್ ಮಾಡ್ತಾ ಇದ್ರೆ ಒಂದು ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಬಿಡುತ್ತೆ. ಬೇರೆ ಏನು ಬೇಡ, AI ಜೊತೆ ಬೇಕಾದನ್ನ ಮಾಡ್ತಾ ಇರೋಣ, ಅಥವಾ ಒಂದು ಇಮೋಷನ್ಗಳನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗುತ್ತೆ. AI ಕಂಟೆಂಟ್ ಬೀಯಿಂಗ್ ಯೂಸ್ಡ್ ಫಾರ್ ಟ್ರೈನಿಂಗ್ ಫ್ಯೂಚರ್ ಮಾಡೆಲ್ಸ್ ವಿತೌಟ್ ಪರ್ಮಿಷನ್. ಈಗ ನಮ್ಮ ಎಷ್ಟೋ ಡೇಟಾ ಆನ್ಲೈನ್ ಅಲ್ಲಿ ಇದೆ, ಆದರೆ ನಮ್ಮ ಅನುಮತಿ ಇಲ್ಲದೆ ಅದನ್ನ AI ಅನ್ನ ಟ್ರೈನ್ ಮಾಡ್ಲಿಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಫಿಯರ್ ಆಫ್ ಗ್ರಾಂಟಿಂಗ್ AI ಲೀಗಲ್ ಪರ್ಸನ್ಹುಡ್ ಮೇ ಡೈಲ್ಯೂಟ್ ಹ್ಯೂಮನ್ ರೈಟ್ಸ್. ಒಂದು ವೇಳೆ AIಗೂ ಸಹ ಲೀಗಲ್ ಪರ್ಸನ್ಹುಡ್ ಸಿಕ್ಬಿಟ್ರೆ, ಅಥವಾ ಅದರಿಂದಾಗಿ ನಮ್ಮ ಒಂದು ಹ್ಯೂಮನ್ ರೈಟ್ಸ್ ಗಳಿಗೂ ವೈಲೇಟ್ ಬಂದ್ಬಿಟ್ರೆ ಮುಂದೆ ಏನ್ ಮಾಡೋದು, ಯಾವ ತರ ಅದನ್ನ ಕನ್ಸಿಡರ್ ಮಾಡೋದು? ಅದನ್ನ ಟ್ರೈನ್ ಮಾಡಿರೋರಿಗೆ ಜವಾಬ್ದಾರಿ ಹೊರಿಸೋದಾ, ಅಥವಾ ಅದಕ್ಕೆ ಥಿಂಕ್ ಮಾಡೋ ಕೆಪಾಸಿಟಿ ಇದೆ ಹಾಗಂತ ಅದಕ್ಕೆ ಶಿಕ್ಷೆ ಕೊಡೋದಾ? ಅದೊಂದು ಯಂತ್ರ. ಬಹಳ ಇಂಟ್ರೆಸ್ಟಿಂಗ್ ಮತ್ತೆ ಅದೇ ರೀತಿ ಇಂಪಾರ್ಟೆಂಟ್ ಆದಂತ ವಿಷಯ ಇದು. ಆದರೆ ಎಥಿಕಲ್ ಆಗಿ ಬಹಳ ಪ್ರಾಬ್ಲಮ್ಗಳು ಮುಂದೆ ಎದುರಾಗುವಂತ ಸಾಧ್ಯತೆ ಇದೆ. ಸೊ ವಾಟ್ ಇಂಡಿಯಾ ನೀಡ್ಸ್ ಟು ಗೋಯಿಂಗ್ ಫಾರ್ವರ್ಡ್? ಮೇಲ್ಗಡೆ ಇಲ್ಲೊಂದಿದೆ, ರೆಗ್ಯುಲೇಷನ್ ಮಸ್ಟ್ ಪ್ರೊಟೆಕ್ಟ್ ಹ್ಯೂಮನ್ಸ್ ವಿತೌಟ್ ಬ್ಲಾಕಿಂಗ್ ಇನೋವೇಷನ್. ರೆಗ್ಯುಲೇಷನ್ ಇರಬೇಕು, ನಿಯಂತ್ರಕ ಕ್ರಮಗಳಿರಬೇಕು, ಆದರೆ ಅದರಿಂದ ಇನೋವೇಷನ್ ಕುಂಠಿತ ಆಗಬಾರ್ದು. ನಾವೀನ್ಯತೆಯೂ ಸಹ ಇರಬೇಕು, ನಿಯಂತ್ರಕ ವ್ಯವಸ್ಥೆಗಳು ಸಹ ಇರಬೇಕು. ಹಾಗಾದ್ರೆ ಇಂಡಿಯಾ ಏನ್ ಮಾಡಬಹುದು? ಆರ್ಟಿಕಲ್ ಅಲ್ಲಿ ಹೇಳೋದೇನಂತಂದ್ರೆ, ಸ್ಟ್ರಾಂಗರ್ ಲೀಗಲ್ ಸೇಫ್ ಗಾರ್ಡ್ಗಳನ್ನು ತರಬೇಕು. ಮೊದಲನೇದಾಗಿ ಪರ್ಸನಾಲಿಟಿ ರೈಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಾನೂನು ಬೇಕು ನಮಗೆ, ಸ್ಟ್ಯಾಟ್ಯೂಟರಿ ಲಾ. ಕಾನೂನು ಇಲ್ಲದೆ ಪ್ರತಿ ರಿಯಾಕ್ಟ್ ಮಾಡ್ತಾ ಇದ್ರೆ ಅದರಿಂದ ಉಪಯೋಗ ಇರೋದಿಲ್ಲ. ಮತ್ತೆ AI ವಾಟರ್ ಮಾರ್ಕಿಂಗ್ ಮ್ಯಾಂಡೇಟರಿ ಮಾಡಬೇಕು. ಡೀಪ್ ಫೇಕ್ಗಳು ಅಂತ ಅದನ್ನ ಲೇಬಲ್ ಮಾಡಬೇಕು. ಪ್ಲಾಟ್ಫಾರ್ಮ್ ಲಯಬಿಲಿಟಿ, ಅಲ್ವಾ. ಯಾವ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ಡೀಪ್ ಫೇಕ್ ಕಂಟೆಂಟ್ ಬರುತ್ತೋ, ಯಾರು ಅದನ್ನು ಹೋಸ್ಟ್ ಮಾಡ್ತಾ ಇದ್ದಾರೋ ಅದು ಅವರ ಜವಾಬ್ದಾರಿ ಆಗಿರುತ್ತೆ. ಇನ್ನು ಗ್ಲೋಬಲ್ ಕೋಆಪರೇಷನ್ ಅಂಡ್ ಹಾರ್ಮನೈಸ್ಡ್ ರೆಗ್ಯುಲೇಷನ್, ಇದನ್ನ ಕೇವಲ ನಾವು ಮಾತ್ರ ನಮ್ಮ ದೇಶದಲ್ಲಿ ಅಳವಡಿಸಿದ್ರೆ ಸಾಕಾಗೋದಿಲ್ಲ. AI ಅನ್ನೋದು ಎಲ್ಲಾ ದೇಶಗಳಲ್ಲೂ ಈಗ ಮುಂದುವರಿತಾ ಇದೆ. ಅವರೆಲ್ಲರ ಸಹಕಾರ ಬೇಕಾಗುತ್ತೆ. ಎಲ್ಲರ ಒಂದು ನಿಯಂತ್ರಕ ವ್ಯವಸ್ಥೆಗಳ ಒಂದು ಸಂತುಲನ ಸಹ ಇಂಪಾರ್ಟೆಂಟ್. ಸಂಯೋಜಿತ ವ್ಯವಸ್ಥೆ ಸಹ ಬಹಳ ಪ್ರಮುಖವಾದಂತ ವಿಷಯ. ಇನ್ನು ಕನ್ಸೆಂಟ್ ಬೇಸ್ಡ್ ಯೂಸೇಜ್ ಆಫ್ ಐಡೆಂಟಿಟಿ ಫಾರ್ AI ಟ್ರೈನಿಂಗ್. AI ನ ಟ್ರೈನ್ ಮಾಡಬೇಕಾದ್ರೆ
ನಮ್ಮ ಒಪ್ಪಿಗೆ ತೆಗೆದುಕೊಂಡೇ ನಾವು ಒಪ್ಪಿಗೆ ಕೊಟ್ಟಂತಹ ಡೇಟಾವನ್ನು ಮಾತ್ರ ಬಳಸಬೇಕು. ಗೌರ್ಮೆಂಟ್ 2024 ಡೀಪ್ ಫೇಕ್ ಅಡ್ವೈಸರಿ ಸ್ಟಾರ್ಟ್. ಈಗ ಡೀಪ್ ಫೇಕ್ ಅಡ್ವೈಸರಿ ಅಂತ ತರ್ತಾ ಇದ್ದಾರೆ, ಆದರೆ ಅದು ಇನ್ನಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಆಗಬೇಕು. ಅದೇ ಸಾಕು ಅಂತಲ್ಲ, ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ಫೈನಲ್ ಆಗಿ ಏನು ತಿಳ್ಕೊಬಹುದು ನಾವು, AI ಇಂದ ನಮ್ಮ ಕ್ರಿಯೇಟಿವಿಟಿ ಒಂದು ಹೊಸ ದಿಕ್ಕನ್ನು ಪಡ್ಕೊಳ್ಬಹುದು, ಆದರೆ ನಮ್ಮ ಐಡೆಂಟಿಟಿ ನಾಶ ಆಗಬಹುದು. ಸೊ ವಿತೌಟ್ ಲೀಗಲ್ ಪ್ರೊಟೆಕ್ಷನ್, ಪಬ್ಲಿಕ್ ಫಿಗರ್ಸ್ ಅಂಡ್ ಆರ್ಡಿನರಿ ಸಿಟಿಸನ್ಸ್, ಅದು ಪಬ್ಲಿಕ್ ಫಿಗರ್ ಆಗಿರಬಹುದು, ಸೆಲೆಬ್ರಿಟಿಗಳೇ ಆಗಿರಬಹುದು, ಸಾಮಾನ್ಯ ಜನರೇ ಆಗಿರಬಹುದು, ಅವರ ಡಿಗ್ನಿಟಿಗೆ ಧಕ್ಕೆ ಬರಬಹುದು, ಪ್ರೈವೇಸಿ ಲಾಸ್ ಆಗಬಹುದು, ಫಿನಾನ್ಷಿಯಲ್ ಎಕ್ಸ್ಪ್ಲಾಟೇಷನ್ ಆಗಬಹುದು, ಬ್ಲ್ಯಾಕ್ ಮೇಲ್, ಸೈಕಾಲಜಿಕಲಿ ಹಾರ್ಮ್ ಆಗುತ್ತೆ. ಸೊ ಪರ್ಸನಾಲಿಟಿ ರೈಟ್ಸ್ ಮಸ್ಟ್ ಬಿಕಮ್ legally enforceable, AI aware right, not just a courtroom risk after damage. ನೋಡಿ, ಲಾಸ್ಟಲ್ಲಿ ಕೊಟ್ಟಿರೋದು ಕರೆಕ್ಟಾಗಿ ತಿಳ್ಕೊಳ್ಳಿ. ಪರ್ಸನಾಲಿಟಿ ರೈಟ್ ಅನ್ನೋದು ಲೀಗಲಿ ಎನ್ಫೋರ್ಸಬಲ್ ಆಗಿರಬೇಕು, AI ಅವೇರ್ ಆಗಿರಬೇಕು ಅಲ್ವಾ, ಎಲ್ಲದರಲ್ಲೂ AI ಇನ್ಕ್ಲೂಡ್ ಮಾಡಿರಬೇಕು. ಕೋರ್ಟಲ್ಲಿ ಎಲ್ಲ ಡ್ಯಾಮೇಜ್ ಆದಮೇಲೆ ನಾವೀಗ ಸಹಾಯಕ್ಕೆ ಬರ್ತೇವೆ ಅನ್ನುವಂಥ ಹೇಳುವಂಥ ಪರಿಸ್ಥಿತಿ ಉಂಟಾಗಬಾರ್ದು. ಹಾಗೆ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.